ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಂಜಿ ಬೇಡ ಮಂಜಿ, ನಾನೇ ಹಾಕತೀನಿ. ಸುಮ್ಕಿರು ಮಾವ. ಅಯ್ಯೋ ಯಾಕಣ ಬ್ಯಾಡ ಅಂತೀಯ? ಪಾಪ ನಮ್ಮ ಮಂಜಿ ಆಟೊಂದ್ ಕಾಳಜಿ ತೋರಿಸ್ತವಳೆ, ನೀನ್ ನೋಡಿದ್ರೆ ಬ್ಯಾಡ ಅಂತೀಯಲ್ಲ. ನೀನ್ ಸ್ವಲ್ಪ ಸುಮ್ಕಿರು ಮಂಜಿ, ನೀನ್ ಹಾಕು. ಅಲ್ಲ ರಾಣಿ, ಮಕ್ಕಳವ ಆ ಕಡೆ ಈ ಕಡೆ ಮದ ಬತ್ತಿರೋ ಒಂಟಿ ಸಲಗ ನಿಂತಿದ್ರು ಭಯ ಆಯ್ತಿರ್ಲಿಲ್ಲ. ಆದ್ರೆ ನಮ್ಮನೆ ಹೆಣ್ಣುಲಿ ಮುಂದೆ ಹಿಂಗ್ ನಿಲ್ಲಿಸ್ಬಿಟ್ಟಲ್ಲ, ಬಾರು ಬೇರೆ ಒಂಥರ ನೋಡ್ತಾವಳಲ್ಲ. ಅದಕ್ಕೆ ಆಗ್ಲಿಂದ ಪೇಪರ್ ಓದ್ತಿದ್ಯಲ್ಲ, ಏನೈತೆ ಹೊಸ ಸುದ್ದಿ? ಹೆಂಡತಿಗೆ ಮೋಸ ಮಾಡಿ ಇನ್ನೊಂದು ಹುಡುಗಿಯ ಹಿಂದೆ ಹೋದ ಗಂಡನಿಗೆ ಪತ್ನಿಯಿಂದನೇ ಹಲ್ಲೆ. ಅಯ್ಯೋ ಎಂತ ಜನ ಬಾರು. ಪಾಪ ಆ ಗಂಡ ಯಾವ ಸ್ಥಿತಿಲಿದ್ನೋ ಏನೋ. ತನ್ನ ಸ್ಥಿತಿಯನ್ನು ವಿವರಿಸಲು ಸುಳ್ಳು ಹೇಳಿದ ಪತಿಯ ಬುರುಡೆಗೆ ಬಿಸಿ ನೀರು ಸುರಿದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ಪ್ರತ್ಯಕ್ಷದರ್ಶಕರು ತಿಳಿಸಿದ್ದಾರೆ. ಮಾವ ಯಾಕಂಗ್ ಭಯ ಬೀಳ್ತಿದಿ? ನಾನು ಚುಚ್ಬಿಟ್ಟನ? ಸುಮ್ಕ. ಯಾಕಣ ಅದಕ್ಕೆ ತೆಪ್ ತಿಳ್ಕೊತಾಳೆ ಅಂತನಾ? ನೀನ್ ಒಳ್ಳೆ ಅದಕ್ಕೆ ಹಂಗೆಲ್ಲ ತೆಪ್ ತಿಳ್ಕೊಳಕಿಲ್ಲ. ಅದಕ್ಕೆ ಪ್ಯಾಟೆಲಿ ಡಾಕ್ಟರ್ ಓದ್ ಬಂದಿರೋ ಹೆಣ್ಣು. ಅದಕ್ಕೆ ಮನ್ಸು ಬುದ್ಧಿ ಸಾಲ್ವಾಗೈತೆ ಅಲ್ವಾ? ಅದಕ್ಕೆ ಹೌದೌದು. ಪಾರು, ಪೇಪರ್ ಓದಾಗಿದ್ರೆ ಅದನ್ನ ಆ ಕಡೆ ಮರ್ಚಿಕ್ಬಿಡು. ಕೋಪದಲ್ಲಿದ್ದ ಮಡದಿಗೆ ದಿನಪತ್ರಿಕೆ ಓದಬೇಡ ಎಂದಿದ್ದಕ್ಕೆ ಏ ಪಾರು, ನಿಲ್ಸು ಪಾರು, ನಿಲ್ಸು. ಓದ್ಬೇಡ, ಆದ್ರೆ ಬರೀ ಕಟ್ ಸುದ್ದಿನೇ ಐತೆ. ಬೇಡ ಪಾರು, ಒಂದು ಒಳ್ಳೆ ಸುದ್ದಿನೂ ಇಲ್ಲ. ಇದೇ ಮಾವ, ಓದ್ತೀನಿರು. ಸ್ಪೋರ್ಟ್ಸ್ ಕಾಲಮ್ ಅಲ್ಲಿದೆ, ಓದ್ತೀನಿ. ಫುಟ್ಬಾಲ್ ನೋಡಲು ಸ್ಟೇಡಿಯಂಗೆ ಹೋದ ದಂಪತಿಗಳು ಇನ್ನೊಂದು ಹುಡುಗಿಯ ಜೊತೆ ನುಲಿಯುತ್ತಾ ಮಾತನಾಡುತ್ತಿದ್ದ ಪತಿಯನ್ನು ನೋಡಿ ಮೊದಲನೆಯ ಮಹಡಿಯಿಂದ ಮೈದಾನದವರೆಗೂ ಹಾರಿ ಬೀಳುವಂತೆ ತಳ್ಳಿದ ಪತ್ನಿ. ಅಲ್ಕಂಡ್ ಬರೋ ಆಟದ ಸುದ್ದಿ ಬರೋ ಜಾಗದಾಗೂ ಗಂಡ ಹೆಂಡ್ರ ಸುದ್ದಿ ಬರ್ತೈತಲ್ಲ, ಹೆಂಗೆ ಅಂತ ಕೇಳ್ತೀವಿ. ನಾನ್ ಸುಳ್ಳು ಹೇಳ್ತಿಲ್ಲ ಮವ, ಬೇಕಿದ್ರೆ ನೀನೇ ನೋಡು. ಮಾವ ಗುಂಡಿ ಹಾಕಾಯ್ತು. ರಾಣಿ ಕತ್ರಿ ಆಯ್ತಾ? ಅಯ್ಯೋ ಇಲ್ಲ ಕಣೆ, ಈ ಸಲ ಸಂತೆಗೆ ಹೋದಾಗ ತಕೊಂಬರ್ಬೇಕು. ಕಟ್ ಮಾಡೋದು? ಅಯ್ಯ ನಾನೊಬ್ಳು ಅಲ್ಲಲ್ಲೇ ಕಟ್ ಮಾಡ್ಬೋದು ಮಾವ. ಇರು ನಾನು ಕಟ್ ಮಾಡ್ತೀನಿ. ಬ್ಯಾಡ ಮಂಜಿ, ನೀನ್ ಈಗ ಮಾಡಿದ್ರೆ ಸಾಕು. ನಂಗೆ ಇನ್ ತಡ್ಕೊಳಕ್ ಹಾಕಿಲ್ಲ, ಬಿಟ್ಬಿಡು. ನನ್ ತಮ್ಮ ಅಂತೀನಿ, ಬಿಟ್ಬಿಡು. ಏನಣ್ಣ ನೀನು ಯಾವಾಗ್ಲೂ ನೀನೇ ಹೇಳ್ತೀಯ, ಒಂದ್ ಕಿತ್ತ ಕೆಲ್ಸ ಶುರು ಮಾಡಿದ್ಮ್ಯಾಕೆ ಅದನ್ನ ಮುಗ್ಸಕಂಟ ಬಿಡ್ಬಾರ್ದು ಅಂತ. ಈಗ ನೋಡಿದ್ರೆ ನೀನೇ ಬಿಡು ಅಂತಿದೀಯಲ್ಲ. ನೋಡೋದ್ಕೆ ಅಣ್ಣನ ಇದು ಅರ್ಧ ಬರ್ದ ಕೆಲ್ಸ ಆಗಕ್ಕಿಲ್ವಾ? ನೀನೇ ಹೇಳು. ನಾನ್ ಹೇಳ್ಬೇಕಾ? ಹೇಳುವಾಗ ಸರಿಯಾಗೆ ಹೇಳ್ತೀನಿ ಅಲ್ವಾ ಮಾವ? ಏನ್ ಮಾವ ನೀನು ಪಾರು ಕಡೆನೆ ನೋಡ್ಕೊಂಡ್ ನಿಂತಿದ್ಯಲ್ಲ, ನನ್ ಕಡೆನೂ ನೋಡು, ಇಲ್ಲಾಂದ್ರೆ ಸೂಜಿ ಎದೆಗ್ ಚುತ್ತದೆ. ಹಬ್ಬ, ನಾನು ಅನ್ಕೊಂಡಂಗ ಆಯ್ತು. ಏನ್ ಅನ್ಕೊಂಡಂಗಾಗಿದ್ದು? ಅಣ್ಣ ಅದು ಗುಂಡಿ ಹಾಕ್ಬೇಕು ಅನ್ಕೊಂಡಿದ್ಲಲ್ಲ, ಅದಾಯ್ತು ಅಂತ ಹೇಳ್ತಾಳೆ. ಆಟೆಯ ಅಲ್ವೇನ ಮಂಜಿ? ಹೌದು ಮಾವ, ಗುಂಡಿ ಹಾಕಾಯ್ತು. ನೀನ್ ಇನ್ನು ಹೋಗ್ಬೋದು. ಆಹಾ, ಏನ್ ಮಕ್ಕಳವ ನೀನು. ನಿನ್ ಭಕ್ತು ನಡೆ ಬರನ್ನ ಪೆನ್ನಲ್ಲಿ ಬರೀದ್ ಬಿಟ್ಬಿಟ್ಟು ಸೂಜಿ ದಾರದಲ್ಲಿ ಬರ್ದ್ಬಿಟ್ಟಲ್ಲ. ಇಲ್ಲೇನ್ ನಡೀತೈತೋ ಪಾರು, ಏನ್ ಅನ್ಕೊಂಡ್ಲೋ? ತಲೆ ಕೆಟ್ಟ ಗೊಬ್ಬರ ಆಗೋಯ್ತಲ್ಲಪ್ಪ.
ನಾ ಬರ್ತೀನಿ ಪಾರು, ನಾನೇನು ಬರ್ತೀನಿ. ಹೆಂಗಿತ್ತು ನನ್ನ ಆಕ್ಟಿಂಗು ಮಂಜಿ? ಎಲ್ಲನೂ ನಾನು ಅನ್ಕೊಂಡಂಗೆ ಆಯ್ತೈತೆ. ಅಕ್ಕೆಗೆ ಕೋಪ ಬಂದೈತೆ. ಕೋಪ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೇ ಇರೋದು. ಈಗ ನೀನು ನಾನು ಹೇಳ್ದಂಗೆ ಕೇಳಬೇಕು. ನೀನು ಹೋಗಿ ಅದಕ್ಕೆ ತವ ಮಾತಾಡಬೇಕು. ನೀನು ಮಾವ ದೂರ ಮಲ್ಕತ್ತಿರೋದನ್ನ ನಾನು ನೋಡಿವ್ನಿ. ನಿನ್ಗೆ ಮಾವನ ಮೇಲೆ ಬಿರುತ್ತನೇ ಇಲ್ಲ ಅಂತ ನೀನು ಹೋಗಿ ಹೇಳ್ಬೇಕು. ಯವ್ವ, ನಾನು ಪಾರು ಮುಂದೆ ನಿಂತ್ಕೊಂಡು ಇಷ್ಟೆಲ್ಲ ಹೇಳ್ಬೇಕಾ? ನಾನು ಅಲ್ಲೇ ಅವಳೇನಾರ ಹೇಳ್ಬಿಡ್ಲಿ, ನಾನು ತೆದೆ ಬೆಬೆ ಅನ್ಕೊಂಡು ನಿಂತ್ಕೊಬಿಡ್ತೀನಿ. ಆಮೇಲೆ ಇಷ್ಟೊತ್ತು ಮಾಡಿರೋದೆಲ್ಲ ಹಾಳಾಗೋಯ್ತದೆ. ನಾನು ಅಲ್ಲೇ ಮಂಜಿ, ಸುಮ್ಮನೆ ನಾನು ಹೇಳೋದನ್ನ ಕೇಳು ಆಟಯ್ಯ. ಏನು? ನಾನು ದೂರದಲ್ಲಿ ನಿಂತ್ಕೊಂಡು ಏನೇನ್ ಮಾತಾಡ್ಬೇಕು ಅಂತ ಹೇಳ್ಕೊಡ್ತೀನಲ್ಲ. ನನ್ ಕೇಳೋದಾದ್ರೆ ಹೆಂಗೆ? ನನ್ ಕೇಳಿದ್ರೆ ಪಾರು ಕೇಳಕ್ಕಿಲ್ವಾ? ನಾನು ಸನ್ನೆ ಮಾಡ್ತೀನಿ ಕಣೆ. ಎಲ್ಲ ಸನ್ನೆ ನಿಮ್ಗೆ ಗೊತ್ತಾಗಿಲ್ಲ ಕಣಮ್ಮಿ. ಐಡಿಯಾ ಬಂತು. ಐಡಿಯಾ? ಆಹಾ, ನಿಮ್ಮ ಅಪ್ಪನ ಮಗಳಾಗಿದ್ಕು ಇವತ್ತು ಸಾರ್ಥಕ ಆಯ್ತು ನೋಡು. ಐಡಿಯಾ ಮಾವನ ಮಗಳಾಗಿ ಐಡಿಯಾ ಹುಡುಕಿದ್ಯಾ? ಆಯ್ತು, ಅದೇನ್ ಐಡಿಯಾ ಅಂತ ಕೇಳು. ಒಂದು ಸೈಡು ಬಂದೆ. ನಾನು ಫೋನ್ ಮಾಡ್ತೀನಿ. ಈಗ ನೀನ್ ನನಗೆ ಫೋನ್ ಮಾಡಿದಿ, ನೀನೇನ್ ಹೇಳ್ಬೇಕು ಎಲ್ಲಾನು ಹೇಳು. ನಾನು ಅಲ್ಲೋಗಿ ಎಲ್ಲಾನು ಹೇಳ್ತೀನಿ. ಯವ್ವಾ, ಇದನ್ನ ನೋಡಿ ಅದಕ್ಕೆ ನೀನ್ ಏನ್ ಕೇಳಿಸ್ಕೊತಿದ್ಯಾ ಅಂದ್ರೆ ಏನ್ ಹೇಳ್ತೀಯಾ ಅಲ್ವಾ? ನೋಡೀಗ ಕಾಣಿಸ್ತದ? ಈಗ ನೀನ್ ಏನ್ ಹೇಳ್ಬೇಕು ಎಲ್ಲದೂ ಹೇಳು. ನಾನು ಅವಳ ಮುಂದೆ ಮಾತಾಡ್ತೀನಿ. ಮಂಜಿ, ಈಗ ನೀನ್ ಮಾಡಕ್ ಹೊರಟಿರೋ ಕೆಲ್ಸದಿಂದ ಅತ್ತಿಗೆಗೆ ಅಣ್ಣನ ಮೇಲಿರೋ ಬಿರುತಿ ಜಾಸ್ತಿ ಆಯ್ತದೆ. ಅವರಿಬ್ರು ಸಂಸಾರ ಸರಿ ಹೋಯ್ತದೆ. ಪಾರು, ಪಾರು, ಪಾರು. ಏನ್ ವಿಷಯ ಮಂಜಿ? ನನ್ ಮೇಲೆ ಕೋಪನ ಪಾರು? ಕೋಪನ? ಯಾಕಂಗ್ ಹೇಳ್ತಿದ್ಯಾ? ಮಾವನ್ಗೆ ಗುಂಡಿ ಹಾಕ್ಬೇಕಿದ್ರೆ ನೀನ್ ಕೋಪ ಮಾಡ್ಕೊಂಡಿದ್ದನ್ನ ನಾನ್ ನೋಡ್ದೆ. ಮಾವನ್ ಗುಂಡಿ ಹಾಕ್ಬೇಕಾದ್ರೆ ನೀನ್ ಕೋಪ ಮಾಡ್ಕೊಂಡಿರೋದ್ ನಾನ್ ನೋಡ್ದೆ. ಅದ್ರಲ್ಲಿ ಕೋಪ ಮಾಡ್ಕೊಳ್ಳೋಂಥದ್ದೇನಿದೆ? ಹಾಗೆಲ್ಲ ಏನೂ ಇಲ್ಲ. ಅದೇ ನಂಗೂ ಅನ್ಸಿತ್ತು. ನಿಂಗ್ ಮಾವನ್ ಮೇಲೆ ಪಿರುತಿ ಇದ್ದಿದ್ರೆ ನನ್ ಗುಂಡಿ ಹಾಕ್ಬೇಕಾದ್ರೆ ಕೋಪ ಮಾಡ್ಕೋಬೇಕಿತ್ತು. ಅಂದ್ರೆ ಏನ್ ಹೇಳ್ತಿದ್ಯಾ ನೀನು? ಏನೇನ್ ಮಾತಿನ ಅರ್ಥ? ಪ್ರೀತಿ ಇರೋ ಜಾಗದಲ್ಲಿ ಕೋಪ ಇರುತ್ತೆ ಪಾರು. ನಿಂಗ್ ಕೋಪನೇ ಇಲ್ಲ ಅಂದ್ರೆ ಮಾವನ್ ಮೇಲೆ ಪಿರುತಿನೇ ಇಲ್ಲ ಅಂತ ಅರ್ಥ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.